ನಮಸ್ತೆ, ನನ್ನ ಹೆಸರು ಚೇತನ್ ಅಂತ. ನಾವಿಲ್ಲಿ ಬಗಲಗುಂಟೆ MEI ಲೇಔಟಲ್ಲಿ ವಾಸವಾಗಿರೋದು. ನನ್ನ ಕಂಪ್ನಿ ಬಂದ್ಬಿಟ್ಟು ಶ್ರೀಕಾ ಹೋಮ್ಸ್ ಕನ್ಸ್ಟ್ರಕ್ಷನ್ ಮತ್ತು ಇಂಟೀರಿಯರ್ಸ್. ನಾವು ಕನ್ಸ್ಟ್ರಕ್ಷನ್ ಮತ್ತು ಇಂಟೀರಿಯರ್ಸಲ್ಲಿ ಎಲ್ಲ ಥರ ಸರ್ವಿಸು ಮಾಡಿಕೊಡ್ತೇವೆ. ಈ ಬಿಲ್ಡಿಂಗು ನಾವೇ ಮಾಡಿದ್ದು. ಇದು ಲೊಕೇಟ್ ಆಗಿರೋದು ಇಲ್ಲೇ ನಾಗಸಂದ್ರ ಮೆಟ್ರೋ ಸ್ಟೇಷನ್ನಿಂದ ಐಕೆಯಿಂದ 1 ಕಿಲೋಮೀಟರ್ ಆಗುತ್ತೆ. ಮತ್ತು ಇಲ್ಲಿ ಮಂಜುನಾಥ್ ನಗರ ಮೆಟ್ರೋ ಸ್ಟೇಷನ್ನಿಂದ ಆಲ್ಮೋಸ್ಟ್ 300 ಮೀಟರ್ಸ್ ಆಗುತ್ತೆ. ಸೊ ಇದು ಬಂದ್ಬಿಟ್ಟು 15x40 ಇದೆ ಡೈಮೆನ್ಷನ್ನು. 15x40 ಇದೆ ಡೈಮೆನ್ಷನ್ನು. ಇದು ನಾವು ನಮ್ಮ ಕ್ಲೈಂಟ್ ಲಕ್ಷ್ಮಮ್ಮ ಅನ್ನೋರಿಗೆ ಕನ್ಸ್ಟ್ರಕ್ಷನ್ ಮಾಡಿಕೊಟ್ಟಿರೋದು. ಸೊ ಅವರು ಸ್ವಲ್ಪ ಹಣಕಾಸಿನ ತೊಂದರೆಯಿಂದ ಬಿಲ್ಡಿಂಗ್ ಸೇಲ್ಗೆ ಇಟ್ಟಿದ್ದಾರೆ ಅಷ್ಟೇ. ಅದನ್ನು ಬಿಟ್ಟರೆ ಬೇರೆ ಏನೂ ಇಲ್ಲ. ಅವರೇ ವಾಸವಾಗಿರೋಕ್ಕೆ ಮಾಡಿಕೊಟ್ಟಿದ್ದು ಮನೆ. ಬಟ್ ಅವ್ರಿಗೆ ಇವಾಗ ಸ್ವಲ್ಪ ಫೈನಾನ್ಷಿಯಲಿ ಪ್ರಾಬ್ಲಮ್ ಆಗಿರೋದ್ರಿಂದ ಬಿಲ್ಡಿಂಗ್ ಸೇಲ್ಗೆ ಇಟ್ಟಿದ್ದಾರೆ. ಇದು BBMP ಈ ಖಾತಾ ಬರುತ್ತೆ ಸೈಟ್ ನಿಮಗೆ. ಸೊ ನಿಮಗೆ ಲೊಕೇಶನ್ ಎಕ್ಸಾಕ್ಟ್ ಬಂದರೆ ಇವಾಗ ಗೊರಗುಂಟೆಪಾಳ್ಯ ನೈಸ್ ರೋಡ್ ಗೊರಗುಂಟೆಪಾಳ್ಯ ಫ್ಲೇವರ್ ಹತ್ತಿದ್ರೆ ಆಲ್ಮೋಸ್ಟ್ ಒಂದು 5 to 10 ಮಿನಿಟ್ಸಲ್ಲಿ ಲೊಕೇಶನ್ ರೀಚ್ ಆಗ್ತೀರಾ. ಇಲ್ಲ ಅಂದರೆ ನಿಮ್ಗೆ ನೈಸ್ ರೋಡ್ ನೋಡ್ತೀರಾ ಅಂದರೆ ನೈಸ್ ರೋಡಿಂದ ನಿಮಗೆ ಇಲ್ಲೊಂದು ಆಲ್ಮೋಸ್ಟ್ 2 ಕಿಲೋಮೀಟರ್ಸ್ ಮಾಧವರ ತುಮಕೂರು ರೋಡ್ ನೈಸ್ ರೋಡ್ ನೋಡಿದ್ರೆ ಆರಾಮಾಗಿ ನೀವು ಇಲ್ಲಿಂದನೇ ಈಸಿಲಿ ಆಕ್ಸೆಸ್ ಇದೆ. ಸೊ ನೆಕ್ಸ್ಟ್ ನೀವು ಎಲಿವೇಷನಿಗೆ ಬಂದರೆ ಎಲಿವೇಷನ್ ನಾವೇನು ಜಾಸ್ತಿ ಮಾಡ್ಕೊಂಡಿಲ್ಲ. ಜಸ್ಟ್ ಟೆಕ್ಸ್ಚರ್ ಪೇಂಟಿಂಗ್, ಔಟ್ಲುಕ್ಕಿಗೆ ಸ್ಟೋನ್ ಕ್ಲಾಡಿಂಗ್ ಆ್ಯಡ್ ಮಾಡಿದ್ದೀವಿ. ಸೇಫ್ಟಿಗೋಸ್ಕರ SS ರೈಲಿಂಗ್ಸ್ ಹಾಕ್ಸಿದ್ದೀವಿ ಅಲ್ಲಿ. ಮತ್ತು ನಿಮಗೆ ಇಲ್ಲಿ ಫಸ್ಟ್ ಫ್ಲೋರಲ್ಲಿ ರೈಲಿಂಗ್ಸ್ ಬಂದಾಗ ಗ್ಲಾಸ್ ಮತ್ತು SS ಫಿನಿಶಿಂಗ್ ಕೊಟ್ಟಿದ್ದೀವಿ. ಸೊ ಸೇಫ್ಟಿ ಪ್ರಿಫರೆನ್ಸ್ ನೋಡಿದ್ರೆ ನಿಮ್ಮ ಬಿಲ್ಡಿಂಗ್ ಯಾವುದೇ ರೀತಿ ತೊಂದರೆ ಇಲ್ಲ. ಸೊ ನಮಗೆ ಮೇನ್ ಗೇಟ್ ಕೂಡ ಅಷ್ಟೇ. ಆಲ್ಮೋಸ್ಟ್ ನಾವು ಎಲ್ಲ 12 ಗೇಜ್ 14 ಗೇಜ್ ಮೆಟೀರಿಯಲ್ ಯೂಸ್ ಮಾಡಿ ಗೇಟ್ ಮಾಡಿರೋದು. ಆಲ್ಮೋಸ್ಟ್ 7 ಫೀಟ್ ಗೇಟ್ ಆಗಿದೆ. ಫುಲ್ ಗೇಟ್ ಕೊಟ್ಟಿದ್ದೀವಿ. ಇದು ಡಬಲ್ ಗೇಟ್ ಬರುತ್ತೆ. ನೀವು ಕಾರ್ ಪಾರ್ಕಿಂಗ್ಗೆ ಮತ್ತೊಂದು ಯೂಸ್ ಮಾಡ್ಬೋದು. ಇದು ಬಂದ್ಬಿಟ್ಟು ಸಿಂಗಲ್ ಲಾಕ್ ಆಗಿದೆ. ಇದು ಸಿಂಗಲ್ ಗೇಟ್ ಬರುತ್ತೆ. ಜಸ್ಟ್ ಫಾರ್ ವಾಕಿಂಗ್ ಪರ್ಪಸ್ ಯೂಸ್ ಮಾಡ್ತೀರಾ. ಸೊ ಬನ್ನಿ ಹೋಗೋಣ. ಇದು ಫುಲ್ ಸ್ಪೇಸ್ ಪಾರ್ಕಿಂಗ್ ಕೊಟ್ಟಿದ್ದೀವಿ. ಆಲ್ಮೋಸ್ಟ್ ನಿಮಗೆ 15x40 ಸ್ಪೇಸ್ ಏನು ಬರುತ್ತೆ ಪಾರ್ಕಿಂಗಲ್ಲಿ. ಆಲ್ಮೋಸ್ಟ್ ಇದು 13 ಫೀಟ್ ಇದೆ. ಇದೊಂದು ನಿಮಗೆ ಆಲ್ಮೋಸ್ಟ್ ಒಂದು 14 ಫೀಟ್ ಬರುತ್ತೆ ನಿಮಗೆ. ಈ ಸೈಟಲ್ಲಿ ಜಸ್ಟ್ ಒಂದು ನಾರ್ಮಲ್ ಕಾಮನ್ ಬಾತ್ರೂಮ್ ಬರುತ್ತೆ. ಇದೊಂದು ಕಾಮನ್ ಬಾತ್ರೂಮ್ ಬರುತ್ತೆ. ಇಲ್ಲೊಂದು ಕಾಮನ್ ಬಾತ್ರೂಮ್ ಅಂದಾಗ ನಿಮಗೆ ಆಲ್ಮೋಸ್ಟ್ ಒಂದು ಇನೋವಾ ಕಾರ್ ನಿಲ್ಲಿಸಿ ಆಲ್ಮೋಸ್ಟ್ SUV ಕಾರ್ ನಿಲ್ಲಿಸ್ಬಿಟ್ಟು ಒಂದು 2-3 ಬೈಕ್ಸ್ ಪಾರ್ಕಿಂಗ್ ಮಾಡ್ಬೋದು. ಓಕೆನಾ. ನೆಕ್ಸ್ಟ್ ನೀವು ಇದು ಸಂಪ್ ಲೆಕ್ಕದಲ್ಲಿ ಬಂದರೆ ಸಂಪ್ ಆಲ್ಮೋಸ್ಟ್ 12,000 ಲೀಟರ್ ಇದೆ. ಇದು ಸಂಪ್ ಬಂದ್ಬಿಟ್ಟು 12,000 ಲೀಟರ್ ಇದೆ. ನೀವು ಆಲ್ಮೋಸ್ಟ್ ಒಂದು ತುಂಬಿಸಿದ್ರೂ ಯೂಸ್ ಮಾಡ್ಬೋದು, ಏನು ತೊಂದರೆ ಆಗಲ್ಲ. ಆಮೇಲೆ ಇಲ್ಲೊಂದು ರೆಂಟ್ ಪರ್ಪಸ್ಗೆ ಒಂದು 1 BHK ಮನೆ ಮಾಡಿದ್ದೀವಿ. ಒಂದು ಸ್ಮಾಲ್ ಹಾಲ್ ಬರುತ್ತೆ. ಒಂದು 10x10 ಹಾಲ್ ಬರುತ್ತೆ. ಆಮೇಲೆ 1 BHK ರೂಮ್. ಇದು ರೂಮಲ್ಲೆಲ್ಲ ಫುಲ್ ವಾರ್ಡ್ರೂಫ್ ಆಗಿದೆ. ಲಾಫ್ಟರ್ಸು ವಾರ್ಡ್ರೂಫ್ ಆಗಿದೆ. ಅಟ್ಯಾಚ್ ಬಾತ್ರೂಮ್ ಇದೆ. ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ಇದು ಬಂದ್ಬಿಟ್ಟು ನಿಮಗೆ ವಾಷಿಂಗ್ ಮಿಷಿನ್ ಏರಿಯಾ. ಇದು ಬಂದ್ಬಿಟ್ಟು ಓಪನ್ ಕಿಚನ್ ಥರ ಇದೆ. ಸ್ಮಾಲ್ ಸ್ಪೇಸ್. ಒಂದು ಫ್ಯಾಮಿಲಿ ಆರಾಮಾಗಿ ಲಿವಿಂಗ್ ಮಾಡ್ಬೋದು ಇದರಲ್ಲಿ. ಅದೇ ರೀತಿ ಬರುತ್ತೆ. ಜಸ್ಟ್ ವುಡ್ಡೆಲ್ಲ ಉಪಯೋಗಿಸಿರೋದು ನಾವು ಆಲ್ಮೋಸ್ಟ್ ಟೀಕ್ ವುಡ್ಡೇ ಉಪಯೋಗಿಸಿದ್ದೀವಿ. ನೋಡ್ಬೋದು. ವಾಸ್ಕಲ್ಗೆ ವಿಂಡೋ ಅಟ್ಯಾಚ್ ಮಾಡಿದ್ದೀವಿ. ವಾಸ್ಕಲ್ಗೆ ವಿಂಡೋ ಅಟ್ಯಾಚ್ ಮಾಡಿದ್ದೀವಿ ವಿತ್ ಗ್ಲಾಸ್. ಆಮೇಲೆ ನೀವು ಈಚೆ ಬಂದಾಗ ಪಾರ್ಕಿಂಗ್ ನೋಡಿದ್ರೆ ನಾವು ಎಲ್ಲೂ ಪಾರ್ಕಿಂಗ್ ಟೈಲ್ಸು ಮತ್ತೊಂದು ವೆಟ್ರಿಫೈಡ್ ಟೈಲ್ಸ್ ಎಲ್ಲೂ ಉಪಯೋಗಿಸಿಲ್ಲ. ಎಲ್ಲ ಲಪೋತ್ರ ಗ್ರಾನೈಟೇ ಉಪಯೋಗಿಸಿದ್ದೀವಿ. ವಾಲ್ಗೂ ಅಷ್ಟೇ ಫುಲ್ಲು ಟೈಲ್ಸ್ ವೆಟ್ರಿಫೈಡ್ ಟೈಲ್ಸ್ 4x2 ಫಿನಿಶಿಂಗ್ ಕೊಟ್ಟಿದ್ದೀವಿ. ವಿತ್ POP ಫಿನಿಶಿಂಗ್ ಬರುತ್ತೆ ನಿಮಗೆ. ಸ್ಟೆಪ್ಸ್ಗೂ ನೋಡ್ಬೋದು. ಎಲ್ಲ ಲಪೋತ್ರ ಟೈಲ್ಸೇ ಯೂಸ್ ಮಾಡಿದ್ದೀವಿ ವಿತ್ SS 304 ರೇಲಿಂಗ್ಸ್. ಬನ್ನಿ ಮೇಲೆ ಹೋಗೋಣ. ಸೇಫ್ಟಿಗೆ ಇಲ್ಲಿ SS 304 ಗ್ರೇಡಿಂಗ್ ರೇಲಿಂಗ್ಸ್ ಉಪಯೋಗಿಸಿದ್ದೀವಿ ಫಸ್ಟ್ ಫ್ಲೋರ್ಗೆ. ಇದು ಬಂದುಬಿಟ್ಟು ನಿಮಗೆ ಡುಪ್ಲೆಕ್ಸ್ ಮನೆ ಬರುತ್ತೆ. ಇಲ್ಲಿ ನಿಮಗೆ 12 mm ಗ್ಲಾಸ್ ವಿತ್ SS ರೈಲಿಂಗ್ಸ್ ಇದೆ. ನೀವು ವಾಲ್ ಕ್ಲಾಡಿಂಗ್ ಕೂಡ ನೋಡ್ಬೋದು. ಇಲ್ಲಿ ವಾಲ್ ಕ್ಲಾಡಿಂಗಿಗೆ ಎಲ್ಲ 3x4 2x4 ಟೈಲ್ಸ್ ಉಪಯೋಗಿಸಿದ್ದೀವಿ.
ನಿಮಗೆ ಕ್ಯಾಮ್ರಾಗೆ ಪ್ರಾವಿಷನ್ ಕೊಟ್ಟಿದ್ದೀವಿ ಅಲ್ಲಿ. ಆಮೇಲೆ ಇಲ್ಲಿ ಬಂದಾಗ ಮೇನ್ ಡೋರಿಗೆ ಅಂತ ಬಂದಾಗ ಇಲ್ಲಿ 40 mm ಬಾರ್ಡ್ರ್ ಕೊಟ್ಕೊಂಡಿದ್ದೀವಿ ಗ್ರಾನೈಟಲ್ಲಿ. 40 mm ಬಾರ್ಡ್ರ್ ಕೊಟ್ಬಿಟ್ಟು ನಿಮಗೆ ಟೀ ಕುಡ್ ಬಂದುಬಿಟ್ಟು ಬರ್ಮಾ ಬಾರ್ಡ್ರೇ ಉಪಯೋಗಿಸಿದ್ದೀವಿ. ನೋಡ್ಬೋದು ಎಲ್ಲ ಗ್ರೈನ್ಸ್ ಎಲ್ಲ ಹೆಂಗೆ ಕಾಣ್ತಿದೆ ಅಂತ. ಆಮೇಲೆ ನೆಕ್ಸ್ಟ್ ಒಳಗೆ ಕಡೆ ಹೋದಾಗ ನಿಮಗೆ ಡೋರ್ಸ್ ಬಂದುಬಿಟ್ಟು ಕಾರ್ವಿಂಗ್ ಗ್ರೈನ್ಸ್ ಇದೆ, ಗುಡ್ ಫಿನಿಶಿಂಗ್ ಇದೆ. ಹ್ಯಾಂಡಲ್ ಬಂದುಬಿಟ್ಟು 2 feet 2.5 feet ಹ್ಯಾಂಡಲ್ ಉಪಯೋಗಿಸಿದ್ದೀವಿ. 2.5 feet ಹ್ಯಾಂಡಲ್ ಉಪಯೋಗಿಸಿದ್ದೀವಿ. ಆಲ್ಮೋಸ್ಟ್ ನಿಮಗೆ 40 mm 45 mm ಥಿಕ್ನೆಸ್ ಬರುತ್ತೆ ಡೋರ್. ಇದು 40 mm 45 mm ಥಿಕ್ನೆಸ್ ಬರುತ್ತೆ. ಇದು ಡುಪ್ಲೆಕ್ಸ್ ಮನೆ. ಇದು ಒಂದು ಫಸ್ಟ್ ಫ್ಲೋರಲ್ಲಿ ಒಂದು ಓಪನ್ ಕಿಚನ್ ಬರುತ್ತೆ, ಲಿವಿಂಗ್ ಏರಿಯಾ ಬರುತ್ತೆ, ಒಂದು ಪೂಜಾ ರೂಮ್ ಬರುತ್ತೆ. ಈ ಫ್ಲೋರಲ್ಲಿ ಅಷ್ಟೇ ಇರೋದು. ಯಾಕೆ ಹಿಂಗೆ ಮಾಡಿದ್ದೀವಿ ಅಂದರೆ ಇದು ನಮಗೆ ಸ್ವಲ್ಪ ಸ್ಪೇಸಿಯಸ್ ಆಗಿರಲಿ ಅನ್ನೋ ಕಾರಣಕ್ಕೆ ನಾವು ಜಸ್ಟ್ ಹಿಂಗೆ ಇಲ್ಲಿ ರೂಮ್ ಆಗಲಿ ಬಾತ್ರೂಮ್ ಆಗಲಿ ನಾವು ಮಾಡಿಲ್ಲ. ಯಾಕಂದ್ರೆ ಸ್ಪೇಸಿಯಸ್ಸಾಗಿ ಕಾಣಬೇಕು ಅನ್ನೋ ದೃಷ್ಟಿಯಿಂದ ಇಟ್ಕೊಂಡು ಜಸ್ಟ್ ಒಂದು ಲಿವಿಂಗ್ ಏರಿಯಾ, ಒಂದು ಕಿಚನ್, ಒಂದು ಪೂಜಾ ರೂಮ್ ಮಾತ್ರ ಕೊಟ್ಟಿದ್ದೀವಿ. ಕಿಚನಲ್ಲಿ ನೋಡಿದ್ರೆ ನೀವು ಫುಲ್ ಕಂಪ್ಲೀಟ್ ಇಂಟೀರಿಯರ್ ಆಗಿದೆ. ಇದು ನಿಮಗೆ ವೆಟ್ರಿಫೈಡ್ ಟೈಲ್ಸ್ ಬಂದುಬಿಟ್ಟು ಆಲ್ಮೋಸ್ಟ್ ರಾಜಸ್ಥಾನಿಂದನೇ ಮಾಡಿಸಿರೋದು. ಇದನ್ನು ನಿಮಗೆ ಫಿನಿಶಿಂಗು ನೋಡ್ಬೋದು, ಫಿನಿಶಿಂಗ್ ಹೆಂಗಿದೆ ಅಂತ ಹೇಳ್ಬಿಟ್ಟು. ನಾವು ಕಿಟಕಿಗೆಲ್ಲ ಬಂದುಬಿಟ್ಟು ಕ್ಲೀನಾಗಿ ಗ್ರಾನೈಟ್ ಫಿನಿಶ್ ಕೊಟ್ಟಿದ್ದೀವಿ, ಯಾವುದೇ ರೀತಿ ಏನಿಲ್ಲ. ಆಮೇಲೆ ಇದು ಬಂದ್ಬಿಟ್ಟು ನಿಮಗೆ ಸ್ಲೈಡಿಂಗ್ ಡೋರ್ಸ್ ಬರುತ್ತೆ. ಇಂಟೀರಿಯರ್ ನೋಡ್ತಿರೋ ಅಂದರೆ ನಿಮ್ಗೆ ಇಂಟೀರಿಯರ್ ಫುಲ್ ಕಂಪ್ಲೀಟ್ ಆಗಿದೆ. ಎಲ್ಲ ನಮಗೆ ಅಪ್ಕೋ ಹಿಟಿಚ್ ಅನ್ನೋದು ಹಾರ್ಡ್ವೇರೇ ಉಪಯೋಗಿಸ್ಕೊಂಡಿದ್ದೀವಿ. ನಿಮ್ಗೆ ಇಂಟೀರಿಯರು ಏನು ಯಾವುದೇ ರೀತಿ ಎಲ್ಲೂ ಏನು ನಾವು ಕಾಂಪ್ರಮೈಸ್ ಮಾಡಿಲ್ಲ, ನೋಡ್ಬೋದು. ನಿಮಗೆ ಸ್ಪೇಸಿಯಸ್ ಆಗೆಲ್ಲ ಇದೆ. ಇದು ನಿಮಗೆ ಹಿಂಗಿದೆ. ನಿಮಗೆ ಸಿಲಿಂಡ್ರು ಕೂಡ ಅಷ್ಟೇ. ಸಿಲಿಂಡ್ರೂ ಕೆಳಗಡೆ ಪಾರ್ಕಿಂಗಲ್ಲಿ ಪ್ರಾವಿಷನ್ ಕೊಟ್ಟಿದ್ದೀವಿ. ಜಸ್ಟ್ ನೀವು ಇಲ್ಲಿ ಸ್ಟವ್ ಮಾತ್ರ ಇಟ್ಕೊಂಡು ಸಿಲಿಂಡರ್ನ ಕೆಳಗಡೆನೇ ಇಟ್ಕೊಬೋದು. ಆಮೇಲೆ ವಾಲ್ಗೂ ನೋಡೋಂಗಿದ್ರೆ ನೀವು ಎಲ್ಲ ವಾಲ್ಪೇಪರ್ ಉಪಯೋಗಿಸ್ಕೊಂಡಿದ್ದೀವಿ. ವಾಲ್ಪೇಪರು ಎಲ್ಲ ವಾಲ್ಗೆ ಇದು ಫಾರ್ ಇಂಟೀರಿಯರ್ ಮೀನ್ಸ್ ಒಂದು ಸ್ಮಾಲ್ ಡೆಕೋರೇಷನ್ ಮಾಡೋಣ ಅನ್ನೋ ದೃಷ್ಟಿಯಿಂದ ಜಸ್ಟ್ ವಾಲ್ಪೇಪರ್, ಸಿಂಪಲಾಗಿ ವಾಲ್ಪೇಪರ್ ಹಾಕೊಂಡಿದ್ದೀವಿ. ಆಮೇಲೆ ಟಿ ವಿ ಕ್ಯಾಬಿನೆಟು ಅಷ್ಟೇ. ಟಿ ವಿ ಕ್ಯಾಬಿನೆಟ್ ನಮಗೆ ಫುಲ್ ಏರಿಯಾ ಉಪಯೋಗಿಸ್ಕೊಂಡಿದ್ದೀವಿ. ಮೀನ್ಸ್ ಆಲ್ಮೋಸ್ಟ್ ನಮಗೆ ಇದೊಂದು 7 feet by 10 feet ಬರುತ್ತೆ. ಅದಕ್ಕೆಲ್ಲ ಫುಲ್ ರಾಫ್ಟರ್ ಸೇವ್ ಮಾಡ್ಕೊಂಡಿದ್ದೀವಿ, ನೋಡ್ಬೋದು ನೀವು. ಆಮೇಲೆ ಇಲ್ಲಿ ಸ್ಪೇಸಸ್ ಬಂದಾಗ ಇದು ನಿಮಗೆ ಅಂಡರ್ ಸ್ಟೇರ್ಕೇಸ್ UPS ಏರಿಯಾ ಬರುತ್ತೆ. ಇದು ಅಂಡರ್ ಸ್ಟೇರ್ಕೇಸ್ UPS ಏರಿಯಾ ಬಂದಾಗ ಇಲ್ಲಿ ನಿಮಗೆ ಸ್ಟೋರೇಜು ಮಾಡ್ಬೋದು. ಇಲ್ಲಿ UPS ಕನೆಕ್ಟಿವಿಟಿನೂ ಕೊಟ್ಟಿದ್ದೀವಿ. UPS ಕನೆಕ್ಟಿವಿಟಿನೂ ನೀವು ಒಳಗಡೆ ಮಾಡಿಕೊಂಡ್ರೆ ಈ ವೆಂಟಿಲೇಟರ್ಗೂ ಏನೂ ಪ್ರಾಬ್ಲಮ್ ಆಗೋಲ್ಲ ನಿಮಗೆ. ಇದು ಬಂದು ಪೂಜಾ ರೂಮ್ ಏರಿಯಾ ನಿಮ್ಮದು. ಪೂಜಾ ರೂಮ್ಗೂ ಅಷ್ಟೇ C-type ಬಾರ್ಡ್ರ್ ಕೊಟ್ಕೊಂಡಿದ್ದೀವಿ. ವಿಂಡೋಗೆ C-type ಬಾರ್ಡ್ರ್ ಕೊಟ್ಟಿದ್ದೀವಿ. ಡೋರ್ಗೆ C-type ಬಾರ್ಡ್ರ್ ಕೊಟ್ಬಿಟ್ಟು ಇದು ಆಲ್ಮೋಸ್ಟ್ ನಮಗೆ ಒಂದು 10 mm ಗ್ಲಾಸ್ ಉಪಯೋಗಿಸ್ಕೊಂಡಿದ್ದೀವಿ, ಟಫನ್ ಗ್ಲಾಸ್ ನೋಡ್ಬೋದು. ಪೂಜಾ ರೂಮಲ್ಲೂ ಅಷ್ಟೇ ಗೋಲ್ಡನ್ ಬಾರ್ಡ್ರ್ ಕೊಟ್ಬಿಟ್ಟು 4x2 ಟೈಲ್ಸ್ ಉಪಯೋಗಿಸ್ಕೊಂಡಿದ್ದೀವಿ. ಇಲ್ಲಿ POP ಮಾಡಿದ್ದೀವಿ, POP ಆಗಿದೆ ಫುಲ್ ಕಂಪ್ಲೀಟ್ ಆಗಿ. ಇಲ್ಲಿ 4x2 ಟೈಲ್ಸ್ ಉಪಯೋಗಿಸಿ ಗೋಲ್ಡನ್ ಬಾರ್ಡ್ರ್ ಕೊಟ್ಟಿದ್ದೀವಿ. ಆಮೇಲೆ ನೆಕ್ಸ್ಟ್ ಗೋಪುರನೂ ನಿಮ್ಮದು ಪ್ರಾವಿಷನ್ ಮಾಡಿಕೊಟ್ಟಿದ್ದೀವಿ. ಇಫ್ ಕೇಸ್ ಗೋಪುರ ಒಬ್ಬರೊಬ್ರು ಕ್ಲೈಂಟ್ ಇಷ್ಟಪಡ್ತಾರೆ, ಅದಕ್ಕೋಸ್ಕರ ಇವಾಗ ನಮ್ಮ ಕ್ಲೈಂಟು ಲಕ್ಷ್ಮಮ್ಮ ಅನ್ನೋರು ಬೇಡ ಅಂತ ಹೇಳಿದರು. ನೆಕ್ಸ್ಟ್ ಇವಾಗ ನಾವು ಸೇಲ್ ಮಾಡ್ತೀವಿ ಅನ್ನೋ ಕಾರಣದಿಂದ ಗೋಪುರನೂ ಮಾಡಿಕೊಟ್ಟಿದ್ದೀವಿ. ಆಮೇಲೆ ನಿಮಗೆ ನೆಕ್ಸ್ಟ್ ಇಲ್ಲಿ ಈ ಫ್ಲೋರಲ್ಲಿ ಏನು ನೋಡ್ಬೋದು ಅನ್ನೋದಾದರೆ ಅಷ್ಟೇ. ನಿಮ್ಮಲ್ಲಿ ಸೀಲಿಂಗ್ ನೋಡೋಂಗಿದ್ರೆ ಎಲ್ಲ ಫುಲ್ POP ವಿತ್ ಲೈಟಿಂಗ್ಸ್ ಎಲ್ಲ ಆಗಿದೆ. ಎಲ್ಲೂ ಏನೂ ಕ್ವಾಲಿಟಿ ಯಾವುದೇ ರೀತಿ ಕಾಂಪ್ರಮೈಸ್ ಮಾಡಿಲ್ಲ ನಾವು ಇದನ್ನು. ನೀವು ವಿಂಡೋಸ್ ನೋಡ್ತೀರಾ ಅಂದರೆ ಎಲ್ಲ UPVC ಡೋರ್ಸ್ ಹಾಕಿದ್ದೀವಿ. ಕಾರ್ತಿಕ್ ವುಡ್ಸ್ ಆ್ಯಂಡ್ ಡೋರ್ಸ್ ಅಂತ. ನೆಕ್ಸ್ಟ್ ಬನ್ನಿ ಫಸ್ಟ್ ಫ್ಲೋರ್ ಹೋಗೋಣ. ನೀವು ಇಲ್ಲಿ ನೋಡ್ಬೋದು. ಇವಾಗ ಇಲ್ಲಿ ಬಂದಾಗ ನೀವು ಇದೇ ಸೇಮ್ ಗ್ರಾನೈಟ್ ಏನು ಯೂಸ್ ಮಾಡಿದ್ದೀವೋ ಅದೇ ಗ್ರಾನೈಟ್ ಕೂಡ ನಾವು ಸ್ಟೆಪ್ಸ್ಗೂ ಉಪಯೋಗಿಸ್ಕೊಂಡಿದ್ದೀವಿ. ಯಾಕಂದರೆ ಕಂಟಿನ್ಯೂಟಿಗೋಸ್ಕರ. ಇದು ನಿಮಗೆ ಗಿಡ್ಡಿಂಗ್ ಏನೂ ಆಗೋಲ್ಲ, ಸೇಫ್ಲಿ ಚೆನ್ನಾಗಿರುತ್ತೆ. ಆಮೇಲೆ ರೈಲಿಂಗ್ಸ್ಗೆ ಬಂದಾಗ ಫುಲ್ 12 mm ಗ್ಲಾಸ್ ಉಪಯೋಗಿಸಿ SS304 ಬ್ಲ್ಯಾಕ್ ಕೋಟಿಂಗ್ ಮಾಡಿದ್ದೀವಿ. ಯಾಕೋಸ್ಕರ ಲುಕ್ಕೋಸ್ಕರ ನಾವು ಇಲ್ಲಿ ಮಾಡಿದ್ದೀವಿ. ಈ ಸ್ಪೇಸ್ ಏನು ಮಾಡೋದು ಅನ್ನೋದೇ ಗೊತ್ತಿರಲಿಲ್ಲ ಫಸ್ಟ್ ಸ್ಟಾರ್ಟಿಂಗು. ಆಮೇಲೆ ತಿರ್ಗಾ ನಾವು ಇದನ್ನು ಸ್ವಲ್ಪ ಹೊರಡಾಗಿ ಕಾಣುತ್ತೆ ಅನ್ನೋದಕ್ಕೋಸ್ಕರ ಈ ಡಿಸೈನ್ ಕೊಟ್ಟಿದ್ದೀವಿ. ಸ್ವಲ್ಪ ಸೀನರೀಸ್ ಮಾಡಿ ಈ ಡಿಸೈನ್ ಮಾಡಿಕೊಟ್ಟಿದ್ದೀವಿ.
ನೋಡ್ಬೋದು. ಆಮೇಲೆ ಇಲ್ಲೂ ಅಷ್ಟೇ ಸೇಫ್ಟಿ ಪರ್ಪಸ್ಗೋಸ್ಕರ ಯಾವ ಥರ ಮಕ್ಕಳು ಓಡಾಡ್ಬೇಕಾದ್ರೆ ತೊಂದರೆ ಆಗುತ್ತೆ ಅನ್ನೋಕ್ಕೆ ಈ ರೈಲಿಂಗ್ಸ್ಗೂ SS304 ರೈಲಿಂಗ್ಸ್ ಕೊಟ್ಟಿದ್ದೀವಿ ಒನ್ ಇಂಚಲ್ಲಿ. ಈ ಫ್ಲೋರಲ್ಲಿ ಏನಿದೆ ನಿಮಗೆ ಅಂದರೆ 2 ಮಾಸ್ಟರ್ ಬೆಡ್ರೂಮ್ಸ್ ಇದೆ. 2 ಮಾಸ್ಟರ್ ಬೆಡ್ರೂಮ್ಸ್ ಬರುತ್ತೆ. ಫಸ್ಟ್ ಮಾಸ್ಟರ್ ಬೆಡ್ರೂಮ್ ಇದು ನಿಮಗೆ ಮನೆ. ಸ್ವಲ್ಪ ಲಕ್ಸುರಿಯಾಗಿ ಕಾಣುತ್ತೆ ನಿಮಗೆ ಬೆಡ್ರೂಮು. ಏನಕ್ಕೆ ಅಂದರೆ ಇದು ಸ್ವಲ್ಪ ಜಾಸ್ತಿ ಡೈಮೆನ್ಷನ್ ತೊಗೊಂಡು ಮಾಡ್ಕೊಂಡಿದ್ದೀವಿ. ಆಲ್ಮೋಸ್ಟ್ ನಿಮಗೆ ಈ ಡೈಮೆನ್ಷನ್ ಬಂದುಬಿಟ್ಟೆ ನಿಮಗೆ 13x14 ಇದೆ ಈ ರೂಮ್ ಡೈಮೆನ್ಷನ್. ಫುಲ್ ಕಂಪ್ಲೀಟ್ ಇಂಟೀರಿಯರ್ ವಿತ್ ವಾಲ್ಪೇಪರ್ POP ಎಲ್ಲ ಕಂಪ್ಲೀಟ್ ಆಗಿದೆ. ವಿತ್ ಕಾಟ್ ಕೂಡ. ಕಾಟು ನಿಮಗೆ ವಿತ್ ಸ್ಟೋರೇಜ್ ಬರುತ್ತೆ. ಇದು ಕಾಟು ಕೂಡ ನಿಮಗೆ ಸ್ಟೋರೇಜ್ ಬರುತ್ತೆ. ಇಲ್ಲೂ ಬೇಕಾದ್ರೆ ನೀವು ಸ್ಟೋರೇಜ್ ಮಾಡ್ಕೊಬೋದು. ನಿಮಗೆ ವಾರ್ಡ್ರೂಫ್ ನೋಡೋಂಗಿದ್ರೆ 2 ಕಲರ್ಸ್ ವಾರ್ಡ್ರೂಫ್ ಕಾಂಬಿನೇಷನ್ ಕೊಟ್ಕೊಂಡಿದ್ದೀನಿ. ಇದು ಇದು ಯಾಕೆ ಬಂದಿದೆ ಅಂದರೆ ಇದು ಬ್ಲೂ ಥೀಮಲ್ಲಿ ವರ್ಕ್ ಮಾಡೋಣ ಅನ್ನೋ ಕಾನ್ಸೆಪ್ಟಿಂದ ಮತ್ತು ಇದು ಈ ಫುಲ್ ರೂಮ್ ಬ್ಲೂ ಬಂದಿದೆ. ನಿಮಗೆ ಡೋರ್ಸ್ ನೋಡ್ಬೋದು, ಎಲ್ಲ ಸ್ಲೈಡಿಂಗ್ ಡೋರ್ಸ್ ಇಟೀಚ್ ಉಪಯೋಗಿಸ್ಕೊಂಡಿದ್ದೀವಿ. ಈ ಡೋರ್ಸ್ ನೋಡಿದ್ರೆ ಎಲ್ಲ ಫುಲ್ ಸ್ಲೈಡಿಂಗ್ ಇಟೀಚ್ ಉಪಯೋಗಿಸ್ಕೊಂಡಿದ್ದೀವಿ. ನಿಮ್ಗೆ ಸ್ಪೇಸಿಯಸ್ಸು ಅಷ್ಟೇ ಚೆನ್ನಾಗಿದೆ. ಆಮೇಲೆ ಒಂದು ಸ್ಪೇಸಲ್ಲಿ ಟೂ ಡ್ರಾಯರ್ಸ್ ಮತ್ತು ಹ್ಯಾಂಗರ್ಸ್ ಮತ್ತು ಸ್ಪೇಸಸ್ ಕೊಟ್ಟಿರ್ತೀವಿ. ಸೇಮ್ ಅದೇ ಸಲ ರೆಪ್ಲಿಕಾ ಮಾಡಿರ್ತೀವಿ ಆ ಕಡೆ. ಸೇಮ್ ಅದೇ ಥರ ಇಲ್ಲಿ ರೆಪ್ಲಿಕಾ ಮಾಡಿರ್ತೀವಿ. ನೆಕ್ಸ್ಟ್ ಮಧ್ಯದಲ್ಲಿ ಫುಲ್ ಸ್ಟೋರೇಜ್ ಬರುತ್ತೆ ನಿಮಗೆ. ವರ್ಟಿಕಲ್ಸ್ ಪ್ಯಾನಲ್ಸ್ ಬರುತ್ತೆ. ನೀವು ಇಲ್ಲಿ ಮ್ಯಾಕ್ಸಿಮಮ್ ಅಂದ್ರೂ ಒಂದು 3 to 4 ಮೆಂಬರ್ಸ್ ಸ್ಟೋರೇಜ್ ನೀವು ಇಲ್ಲಿ ಮಾಡ್ಬೋದು. ಓಕೆನಾ. ನೆಕ್ಸ್ಟ್ ನೀವು ಬಾತ್ರೂಮ್ಗೆ ಹೋದರೆ ಬಾತ್ರೂಮಲ್ಲಿ ಫುಲ್ ವಾಟರ್ ಪ್ರೂಫಿಂಗ್ ಆಗಿದೆ. ಸೀಲಿಂಗು ಫುಲ್ ಫ್ಲೋರಿಂಗ್ ಏನಿದೆ ಫುಲ್ ಫಸ್ಟ್ ವಾಟರ್ ಪ್ರೂಫಿಂಗ್ ಆಗಿದೆ. ಆಮೇಲೆ 16x16 ಇಂಚ್ ಸ್ಟೈಲ್ಸ್ ಉಪಯೋಗಿಸಿ ಅಪಾಕ್ಸಿ ಫಿನಿಶಿಂಗ್ ಕೊಟ್ಟಿದ್ದೀವಿ. ಅಪಾಕ್ಸಿ ಫಿನಿಶಿಂಗ್ ಮಾಡಿದ್ದೀವಿ. ಡೋರ್ಸ್ ಬಂದ್ಬಿಟ್ಟು WPC ಡೋರ್ಸ್, ವಾಟರ್ ಪ್ರೂಫ್. ನಿಮ್ಗೆ ಯಾವುದೇ ರೀತಿ ಇದರಲ್ಲಿ ರಸ್ಟ್ ಹಿಡಿಯೋದು, ಇನ್ನೊಂದಾಗೋದು ಮತ್ತೊಂದಾಗೋದು ಏನೂ ಆಗಲ್ಲ. ಬಟ್ ನೀರು ಕುಡಿದು ಸ್ವಲ್ಪ ಹುಳ ತಿನ್ನೋದು ನಿಮಗೆ ಈ ಡೋರ್ಸಲ್ಲಿ ಆಗಲ್ಲ. ಈ ಡೋರ್ಸು ವಾಸ್ಕಲ್ಲು ಅಷ್ಟೇ, ಡೋರ್ಸು ಅಷ್ಟೇ. ಯಾವ್ದು ಬಾತ್ರೂಮ್ ಇದೆ ಎಲ್ಲ ಬಾತ್ರೂಮ್ಗೂ WPC ಡೋರ್ ಉಪಯೋಗಿಸ್ಕೊಂಡಿದ್ದೀವಿ. ನೆಕ್ಸ್ಟ್ ನೀವು ಬಾತ್ರೂಮ್ ಒಳಗಡೆ ಬಂದಾಗ ಆಲ್ಮೋಸ್ಟ್ 2 ಕಾಂಬಿನೇಷನಲ್ಲಿ ವರ್ಕ್ ಮಾಡಿದ್ದೀವಿ. ಇದನ್ನು ವೈಟ್ ಆ್ಯಂಡ್ ಬ್ಲೂ ಈ ರೂಮೇ ಬ್ಲೂ ಕಾಂಬಿನೇಷನಲ್ಲಿ ಇದೆ ಆ್ಯಕ್ಚುಲಿ. ಸೊ ಅದಕ್ಕೋಸ್ಕರ ಬ್ಲೂ ಕಾಂಬಿನೇಷನ್ ತೊಗೊಂಡಿದ್ದೀವಿ. ಬ್ಲೂ ಮತ್ತು ವೈಟ್ 4x2 ಟೈಲ್ಸು. ಸೀಲಿಂಗಿಂದ ಫುಲ್ 10 ಫೀಟ್ವರೆಗೂ ಟೈಲ್ಸ್ ಮಾಡಿದ್ದೀವಿ. ಎಲ್ಲ ಜಾಗ್ವಾರ್ ಫಿಟ್ಟಿಂಗ್ಸು. ನಾವು ಕಾಂಪ್ರಮೈಸ್ ಯಾವುದ್ರಲ್ಲೂ ಆಗಿಲ್ಲ ಇಲ್ಲಿ. ಎಲ್ಲ ಜಾಗ್ವಾರ್ ಫಿಟ್ಟಿಂಗ್ಸು, ಸೆರಾ ಫಿಟ್ಟಿಂಗ್ಸು. ಸ್ಯಾನಿಟ್ರಿ ಕಮೋಡ್ ಬಂದುಬಿಟ್ಟು ನಿಮಗೆ ಸೆರಾ ಬಂದಿದೆ. ಎಲ್ಲ ಪ್ಲಂಬಿಂಗ್ ಫಿಟ್ಟಿಂಗ್ಸ್ ಏನೇನು ಬರುತ್ತೆ ಎಲ್ಲ ಫುಲ್ ಜಾಗ್ವಾರ್ ಬಂದಿದೆ. ಫುಲ್ ಇದು ಸ್ವಲ್ಪ ಸ್ಪೇಷಿಯಸ್ ಆಗಿದೆ ನಿಮಗೆ. ಇದು ಈ ರೂಮ್ಗೆ ಅಟ್ಯಾಚ್ ಬಾಲ್ಕನಿ ಬಂದಿದೆ. ಈ ರೂಮ್ಗೆ ಅಟ್ಯಾಚ್ ಬಾಲ್ಕನಿ ಬಂದಿದೆ. ಡೈರೆಕ್ಟ್ ರೋಡಿಗೆ ಕನೆಕ್ಟಿವಿಟಿ ರೋಡಿಗೆ ಇಲ್ಲಿ ಬಂದರೂ ನೀವು ಸ್ಪೇಸಿಯಸ್ಸಾಗಿ ಕೂತ್ಕೊಬೋದು ಅಷ್ಟೇ, ಆರಾಮಾಗಿ ಇರುತ್ತೆ. ಇದಕ್ಕೆ ಸೇಫ್ಟಿ ಪರ್ಪಸ್ಗೆ SS ರೈಲಿಂಗ್ಸು 1x1 ಇಂಚ್ಗೆ ರೈಲಿಂಗ್ಸ್ ಕೊಡ್ಕೊಂಡಿದ್ದೀವಿ. ಸೇಫ್ಟಿ ಪರ್ಪಸ್ಗೆ ಯಾರು ಮತ್ತೊಬ್ಬರು ಯಾರು ಎಂಟ್ರಿ ಆಗಬಾರ್ದು, ಅದಕ್ಕೋಸ್ಕರ ರೈಲಿಂಗ್ಸ್ ಮಾಡ್ಕೊಂಡಿದ್ದೀವಿ. ಸೊ ನೆಕ್ಸ್ಟ್ ಹೋದರೆ ಎಲ್ಲದು ಸ್ಮಾಲ್ ಡ್ರೆಸ್ಸಿಂಗ್ ರೂಮ್ ಬರುತ್ತೆ. ಆ ಡ್ರೆಸ್ಸಿಂಗ್ ಏರಿಯಾ ಅದು ಈ ರೂಮಲ್ಲಿ ಅಷ್ಟೇ. ನೆಕ್ಸ್ಟ್ ಇನ್ನೊಂದು ರೂಮ್ ಹೋಗೋಣ. ಇದು ಬಂದುಬಿಟ್ಟು ನಿಮಗೆ ವಾಕ್ ಥ್ರೂ. ಇಲ್ಲಿ ಏನು ಮಾಡ್ಬೋದು ಅನ್ನೋದೇ ನೋಡಿದಾಗ ಜಸ್ಟ್ POP ಡಿಸೈನ್ ಮಾಡಿಬಿಟ್ಟು ಒಂದು ವಾಲ್ಪೇಪರ್ ಡಿಸೈನ್ ಕೊಟ್ಟಿದ್ವಿ. ನೀವು ಇನ್ನೊಬ್ಬರು ಏನೋ ಒಂದು ಶೋಗೆ ಇಟ್ಕೊಂಡಾಗ ಸ್ವಲ್ಪ ಇದು ಎಲಿಗೆಂಟಾಗಿ ಕಾಣುತ್ತೆ, ಅಷ್ಟು ಕಾನ್ಸೆಪ್ಟ್ ಇದೆ ಅದು. ಇದೊಂದು ಸ್ಮಾಲ್ ರೂಮ್ ಬರುತ್ತೆ. ಈ ಸ್ಮಾಲ್ ರೂಮ್ಗೆ ಇದು ಎಷ್ಟು ಕೊಡಬೇಕು ಅಷ್ಟು ಸಿಂಪಲ್ಲಾಗಿ ಇಂಟೀರಿಯರ್ ಮಾಡಿದ್ದೀವಿ. ಇದಕ್ಕೆ ನಾವು ಜಾಸ್ತಿ ಡೆಕೋರೇಷನ್ ಏನು ಮಾಡೋಕ್ಕೆ ಹೋಗಿಲ್ಲ. ಇದಕ್ಕೆ ಜಸ್ಟ್ ಒಂದು ಕಾಟು. ಇದು ಕಾಟ್ ಬಂದ್ಬಿಟ್ಟು 5x7 ಬರುತ್ತೆ. ಇದು ಪ್ಲಸ್ ಸ್ಟೋರೇಜ್ ಬರುತ್ತೆ ನಿಮಗೆ. ಇದು ಸ್ಟೋರೇಜ್ ಏರಿಯಾ ಬರುತ್ತೆ. ಇದರಲ್ಲೂ ಸ್ಟೋರೇಜ್ ಏರಿಯಾ ಬಂದ್ಬಿಟ್ಟು ಸಿಂಪಲ್ ವಾಲ್ಪೇಪರ್ ಮಾಡಿದ್ದೀವಿ ಅದರಲ್ಲಿ. ಜಸ್ಟ್ ಈ ರೂಮ್ಗೆ ಎಲಿಗೆಂಟಾಗಿ ಕಾಣಲಿ ಅಂತ ಒಂದೇ ದೃಷ್ಟಿಯಿಂದ. ಇದು ರೂಮ್ ಥೀಮ್ ಬಂದುಬಿಟ್ಟು ಬ್ರೌನ್ ಕಲರಲ್ಲಿ ಮಾಡ್ಕೊಳೋಣ ಅಂತ ಮಾಡಿದ್ದೀವಿ. ಇದು ಜಸ್ಟ್ ಆಮೇಲೆ ಸಿಂಪಲ್ ವಾರ್ಡ್ರೂಫ್ ಬಂದಿದೆ ವಿತ್ ಎ ಮಿರರ್. ಜಸ್ಟ್ 3 ಡೋರ್ಸ್ ವಾರ್ಡ್ರೂಫ್ ಬರುತ್ತೆ ಇದರಲ್ಲಿ ಏನಿಲ್ಲ. ಆಮೇಲೆ ಇದಕ್ಕೆ ಅಟ್ಯಾಚ್ ಬಾತ್ರೂಮ್ ಒಂದಿದೆ. ಇದರಲ್ಲೂ ಅಷ್ಟೇ ಸೆರಾ ಫಿಟ್ಟಿಂಗ್ಸ್ ಆ್ಯಂಡ್ ಜಾಗ್ವಾರ್ ಫಿಟ್ಟಿಂಗ್ಸೇ ಮಾಡಿರೋದು. ಸೆರಾ ಬಂದುಬಿಟ್ಟು ನಿಮಗೆ ಜಸ್ಟ್ ಕಮೋಡ್ ಮಾತ್ರ ಇರುತ್ತೆ.
ಪ್ಲಮ್ಮಿಂಗ್ ಏನು ಬರುತ್ತೆ ಟ್ಯಾಪ್ಸ್ ಎಲ್ಲ ನಿಮಗೆ ಜಾಗ್ಬಾರೆ ಬರುತ್ತೆ. ಇದಕ್ಕೂ ಅಷ್ಟೇ ಸೇಮ್ ಆಲ್ಮೋಸ್ಟ್ 4x2 ಟೈಲ್ಸ್ ಉಪಯೋಗಿಸಿ ಫುಲ್ ಸೀಲಿಂಗ್ ತನಕ ಮಾಡ್ಕೊಂಡಿದ್ದೀವಿ. ಆಮೇಲೆ ಡೋರ್ಸ್ ಎಲ್ಲ ಬಂದ್ಬಿಟ್ಟು WPC ಡೋರ್ಸ್. ನಿಮಗೆ ಡೋರ್ಸಲ್ಲಿ ಯಾವುದೇ ರೀತಿ ತಿರ್ಗಾ ರೈಟ್ ಚೇಂಜು ಇನ್ನೊಂದು ಮತ್ತೊಂದು ಏನೂ ಆಗಲ್ಲ ಅದರಲ್ಲಿ ನೋಡ್ಬೋದು. ಆಮೇಲೆ ಸ್ವಿಚಸ್ ಎಲ್ಲ ಬಂದ್ಬಿಟ್ಟು GM ಫಸ್ಟ್ ಕ್ವಾಲಿಟಿ ಸ್ವಿಚಸ್ ಯೂಸ್ ಮಾಡಿದ್ದೀವಿ. ನಿಮಗೆ ಇದು GM ನೋಡ್ಬೋದು, ನಿಮಗೆ ಬೇಕಾದ್ರೆ ಜಸ್ಟ್ ನಿಮಗೆ ಯಾವುದೇ ಎಂಬೋಸ್ ಆಗಲ್ಲ ಸ್ವಿಚಸ್ ನಿಮಗೆ ಇದರಲ್ಲಿ. ಜಸ್ಟ್ ಫುಲ್ ಪ್ಲೈನ್ ಆಗಿರುತ್ತೆ ಆಫ್ ಮಾಡೋದ್ರಲ್ಲಿ. ನೀವು ಒಳಗಡೆ ಪ್ರೆಸ್ ಮಾಡಿದಾಗ ಮಾತ್ರ ಪುಷ್ ಆಗುತ್ತೆ ಒಳಗಡೆ. ನೀವು ಮೇಲೆ ನೋಡೋಂಗಿದ್ರೆ ನಿಮಗೆ ಜಸ್ಟ್ ಮೇಲೆ ಪ್ಲೈನ್ ಆಗೇ ಕಾಣುತ್ತೆ. ಈ ಫ್ಲೋರಲ್ಲಿ ಒಂದು ರೂಮ್ 2 BHK ಮೀನ್ಸ್ 2 ಮಾಸ್ಟರ್ ಬೆಡ್ರೂಮ್ಸ್ ಬರುತ್ತೆ ಈ ಫ್ಲೋರಲ್ಲಿ. ಇನ್ನು ನೆಕ್ಸ್ಟ್ ಫ್ಲೋರಾಗಿ ಹೋಗಂಗಿದ್ರೆ ನೆಕ್ಸ್ಟ್ ಬನ್ನಿ. ಈ ನೆಕ್ಸ್ಟ್ ಫ್ಲೋರ್ಗೆ ಹೋಗ್ಬೇಕಾದ್ರೆ ಇದೊಂದು ದೊಡ್ಡ ವಾಲ್ ಸಿಕ್ತು ನಮಗೆ. ದೊಡ್ಡ ವಾಲ್ ಸಿಕ್ಕಿದಾಗ ಏನು ಮಾಡ್ಬೋದು ಅಂದಾಗ ಈ ವಾಲ್ಪೇಪರ್ ಡಿಸೈನ್ ಮಾಡಿದ್ದೀವಿ. ಈ ವಾಲ್ಪೇಪರ್ ಡಿಸೈನ್ ಕೊಟ್ಟಿದ್ದೀವಿ ನೋಡ್ಬೋದು. ಜಸ್ಟ್ ಒಂಥರ ಅರಮನೆ ಫೀಲಿಂಗ್ಸ್ ಕಾನ್ಸೆಪ್ಟಲ್ಲಿ ವರ್ಕ್ ಮಾಡಿದ್ದೀವಿ ಇದನ್ನು ಹೋಗ್ಬೇಕಾದ್ರೆ. ಆಮೇಲೆ ಬೆಳಕಿಗೋಸ್ಕರ ಇಲ್ಲಿ ಪ್ಯಾರಾಬೋಲಾ ಮಾಡಿದ್ದೀವಿ. ಪ್ಯಾರಾಬೋಲಾ ಡಿಸೈನ್ ಮಾಡಿದಾಗ ಬೆಳಕಿಗೋಸ್ಕರ ನಿಮ್ಗೆ ಇಲ್ಲಿಂದ ಫುಲ್ A to Z ನಿಮಗೆ ಫ್ಲೋರ್ವರೆಗೂ ನಿಮಗೆ ಬೆಳಕು ಬರುತ್ತೆ, ಎಲ್ಲ ಲೈಟ್ ಆಫ್ ಮಾಡಿದ್ರು ಕೂಡ. ಇದು ಥರ್ಡ್ ಫ್ಲೋರಲ್ಲಿ ಇಲ್ಲೊಂದು ಜಸ್ಟ್ ಒಂದು ವಾಲ್ಪೇಪರ್ ಸ್ಮಾಲ್ ಡಿಸೈನ್ ಕೊಟ್ಟಿದ್ದೀವಿ ಎಕ್ಸಿಟ್ ಆಗಬೇಕಾರೆ. ಅದು ಎಕ್ಸಿಟ್ ಆಗಬಾರೋ ವಾಲ್ಪೇಪರ್ ಡಿಸೈನ್. ಇದೊಂದು ಮಾಸ್ಟರ್ ಬೆಡ್ರೂಮ್. ಇದು ಮಾಸ್ಟರ್ ಬೆಡ್ರೂಮ್ ಬಂದಾಗ ಇದು ಸ್ವಲ್ಪ ದೊಡ್ಡ ಎಲಿಗೆಂಟಾಗಿ ಕಾಣುತ್ತೆ ನಿಮಗೆ. ಫುಲ್ L ಶೇಪ್ ಏನು ಬರುತ್ತೆ ಇದು ಫುಲ್ ವಾಲ್ಪೇಪರ್ ಮಾಡ್ಕೊಂಡಿದ್ದೀನಿ. ಇದನ್ನು ನೋಡ್ಬೋದು ನಿಮಗೆ ಫುಲ್ L ಶೇಪ್ ವಾಲ್ಪೇಪರ್ ಬರುತ್ತೆ. ಇದಕ್ಕೊಂದು ಕಾಟ್ ಬರುತ್ತೆ. ಇದು ಪ್ಲಸ್ ಸ್ಟೋರೇಜ್ ಏನೇ ಇರುತ್ತೆ, ಇದು ಪ್ಲಸ್ ಸ್ಟೋರೇಜೇ ಇರುತ್ತೆ ನಿಮಗೆ. ಇದರಲ್ಲೂ ಅಷ್ಟೇ ಜಸ್ಟ್ ಒಂದು ಸಿಂಪಲ್ ಒಂದು ವಾರ್ಡ್ರೂಫ್ ಕೊಟ್ಟಿದ್ದೀವಿ ಇದರಲ್ಲಿ ವಿತ್ ಮಿರರ್ ಬರುತ್ತೆ. ನಿಮ್ಗೆಲ್ಲದ್ರೂ ಇಲ್ಲ ಡ್ರಾಯರ್ಸು ನೋಡ್ಬೋದು. ಎಲ್ಲ ಸಾಫ್ಟ್ ಕ್ಲೋಸೇ ಯೂಸ್ ಮಾಡಿದ್ದೀವಿ ಡ್ರಾಯರ್ಸ್ ನಾವು. ಇದರಲ್ಲೂ ಹ್ಯಾಂಡಲ್ಸು ಅಷ್ಟೇ ಕ್ಲೋಸಿಂಗ್ ಹ್ಯಾಂಡಲ್ಸು ನಿಮಗೆ ಸ್ವಲ್ಪ ಚೆನ್ನಾಗಿರೋದೇ ಮಾಡಿದ್ದೀವಿ ಇದರಲ್ಲಿ. ಇದರಲ್ಲೂ ಒಂದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಇದು ಅಷ್ಟೇ ಸೀಲಿಂಗ್ಸ್ ಎಲ್ಲ ಫುಲ್ 10 feet ಟೈಲ್ಸ್ ಹಾಕಿದ್ದೀವಿ. ನೆಕ್ಸ್ಟ್ ಈ ರೂಮಲ್ಲಿ ಆಲ್ಮೋಸ್ಟ್ ಒಂದು POP ಡಿಸೈನ್ ಮಾಡಿ ಸಿಂಪಲ್ಲಾಗಿ ಒಂದು ಸ್ವಲ್ಪ ಎಲಿಗೆಂಟ್ ಲುಕ್ ಕೊಟ್ಟಿದ್ದೀವಿ ಅಷ್ಟೇ. ನೆಕ್ಸ್ಟ್ ಇಲ್ಲಿಂದ ಹೋದರೆ ನೀವು ಈಚೆ ಹೋದರೆ ಟೆರೆಸ್ ಬರುತ್ತೆ. ಟೆರೆಸ್ಸು ಅಷ್ಟೇ ನಾರ್ಮಲ್ ಒಂದೇ ಮರ ಉಪಯೋಗಿಸಿದ್ದೀವಿ. ಇದಕ್ಕೆ ಒಂದೇ ಮರನೇ ವಿತ್ ವಿಂಡೋ ಶಟರ್ ಬರುತ್ತೆ. ಇದು ನಿಮಗೆ ಟೆರೇಸ್ ಏರಿಯಾ. ಟೆರೇಸ್ ಏರಿಯಾಗೆ ಬಂದಾಗಲೂ ನಿಮಗೆ ಲಪೋತ್ರೆ ಟೈಲ್ಸೇ ಉಪಯೋಗಿಸ್ಕೊಂಡಿದ್ದೀವಿ ಇಲ್ಲೂ. ಫುಲ್ ಲಪೋತ್ರೆ ಟೈಲ್ಸ್ ಬರುತ್ತೆ. ನೆಕ್ಸ್ಟ್ ಇದರಿಂದ ಟೆರೇಸ್ಗೆ ಹೋಗ್ಬೋದು. ಟೆರೆಸಿಗೆ ಬಂದಾಗ ಇಲ್ಲಿ ಕ್ಲೀನಾಗಿ ಮಡ್ಡಿ ಮಾಡಿ ಡ್ಯಾಮ್ ಪ್ರೂಫ್ ಪೇಂಟ್ ಮಾಡಿದ್ದೀವಿ. ನಿಮ್ಗೆ ಯಾವುದೇ ರೀತಿ ಲೀಕೇಜು ಇವತ್ತೊಂದು ಏನೂ ಆಗಲ್ಲ ಇಲ್ಲಿ. ಮತ್ತು ಇದು ನೋಡ್ಬೋದು ಗ್ಲಾಸು ಪ್ಯಾರಾಬೋಲಾ ಗ್ಲಾಸ್ ಉಪಯೋಗಿಸಿರೋದು 12 mm ಗ್ಲಾಸ್ ಉಪಯೋಗಿಸಿರೋದು ಫುಲ್ ಬರುತ್ತೆ. ಇನ್ನು ಓವರ್ ಹೆಡ್ ಟ್ಯಾಂಕ್ ಬಂದುಬಿಟ್ಟು ನಿಮಗೆ 2000 ಲೀಟರ್ಸ್ ಬರುತ್ತೆ. ನಿಮ್ಗೆ ಇರೋದು 2 ಮನೆ ಅಂದ ಆದ್ರೂ ಆಲ್ಮೋಸ್ಟ್ ಒಂದು 4 days 5 daysವರೆಗೂ ನಿಮ್ಗೆ ಟ್ಯಾಂಕು ಕೆಪಬಿಲಿಟಿ ಬರುತ್ತೆ ಅಷ್ಟೇ. ಆಮೇಲೆ ಇಲ್ಲಿ ವಾಷಿಂಗಿಗೆ ಪ್ರಾವಿಷನ್ ಕೊಟ್ಟಿದ್ದೀವಿ. ಇಲ್ಲೊಂದು ವಾಷಿಂಗ್ ಮಿಷಿನ್ಗೆ ಇರುತ್ತೆ. ಇಲ್ಲೊಂದು ವಾಷಿಂಗ್ ಮಿಷಿನ್ ಪಾಯಿಂಟ್ ಕೊಟ್ಟಿದ್ದೀವಿ. ಇಲ್ಲೊಂದು ಜಸ್ಟ್ ಇಲ್ಲಿ ಸಿಟ್ಟಿಂಗ್ ಕೂತ್ಕೊಂಡು ಬಟ್ಟೆ ಒಗೆಯೋ ಥರ ಪ್ರಾವಿಷನ್ ಮಾಡಿ ಕೊಟ್ಟಿದ್ದೀವಿ. ನೋಡ್ಬೋದು ಇವಾಗ ನಾವಿಲ್ಲಿ ಆಲ್ಮೋಸ್ಟ್ ನಾವು ಟಾಪ್ ಆಫ್ ದಿ ಬಿಲ್ಡಿಂಗಲ್ಲಿದ್ದೀವಿ. ಓಕೆನಾ, ನೀವು ನೋಡ್ಬೋದು ಇವಾಗ ಇಲ್ಲಿಂದನೇ ನಿಮ್ಗೆ ಐಕ್ಯ ಕಾಣ್ತಾ ಇದೆ. ಇದು ಬಂದುಬಿಟ್ಟು ನಿಮಗೆ ಮಂಜುನಾಥ್ ನಗರ ಮೆಟ್ರೋ ಸ್ಟೇಷನ್ನು. ಅದ್ರ ಮುಂದೆ ಹೋದರೆ ನಿಮಗಿದೆ ಪ್ರೆಸ್ಟೀಜ್ ಜಿಂದಾಲ್ ಸಿಟಿ ಅಪಾರ್ಟ್ಮೆಂಟ್. ಇದು ನಿಮಗೆ ಇಲ್ಲಿಂದ ಯಾವುದೇ ಸಿಟಿ ಕನೆಕ್ಟಿವಿಟಿನೂ ತುಂಬ ಈಸಿ ಇದೆ. ನಿಮಗೆ ಈ ಕಡೆಯಿಂದ ತುಮಕೂರಿಗೆ ಹೋಗ್ತೀರಾ, ನೆಲಮಂಗಲಕ್ಕೆ ಹೋಗ್ತೀರಾ ಅನ್ನೋದು ನಿಮಗೆ ಈಸಿ ಆಕ್ಸೆಸಿಬಿಲಿಟಿ. ತಿರ್ಗಾ ಇಲ್ಲಿ ಯಾವುದು ನೈಸ್ ರೋಡ್ಗೂ ನಿಮಗೆ ಈಸಿ ಆಕ್ಸೆಸಿಬಿಲಿಟಿ ಬರುತ್ತೆ. ಆಲ್ಮೋಸ್ಟ್ ಈ ಬಿಲ್ಡಿಂಗ್ ಕಟ್ಟೋಕ್ಕೆ 1.5 ವರ್ಷ ಟೈಮ್ ತೊಗೊಂಡಿದ್ದೀವಿ. ಓನರು ನಾವು ನಿಂತು ಮಾಡಿ ಒಂದೊಂದು ಪ್ಲ್ಯಾನಿಂಗಲ್ಲೂ ಚೇಂಜಸ್ಸು ಇನ್ನೊಂದು ಮತ್ತೊಂದು ಅವ್ರಿಗೆ ಹೆಂಗೆ ಬೇಕೋ ಹಂಗೆ ನಮ್ಮ ಹತ್ರ ಕೆಲಸ ತೊಗೊಂಡಿದ್ದಾರೆ. ಅದ್ರ ಬಗ್ಗೆ ಏನೂ ಡೌಟ್ ಇಲ್ಲ.
ನಾವು ಕ್ಯೂರಿಂಗ್ ಬಗ್ಗೆ ಹೋದ್ರೆ ಒಂದು ಮೋಲ್ಡ್ ಆದಮೇಲೆ 1 ಮಂತ್ ಆಲ್ಮೋಸ್ಟ್ 30 ಡೇಸ್ ಗ್ಯಾಪ್ ಕೊಟ್ಟಿದ್ದೀವಿ. ಆಲ್ಮೋಸ್ಟ್ ಇವಾಗ ಪ್ಲಾಸ್ಟಿಂಗ್ ಆದಮೇಲೂ ಅಷ್ಟೇ ಒಂದು ಆಲ್ಮೋಸ್ಟು 10 to 12 ಡೇಸ್ ಒಂದೊಂದು ವಾಲ್ಗೆ ಕ್ಯೂರಿಂಗ್ ಮಾಡ್ಕೊಂಡಿದ್ದೀವಿ. ಸೊ ಬಿಲ್ಡಿಂಗ್ ಕ್ವಾಲಿಟಿ ಬಗ್ಗೆ ನೋಡಿದ್ರೆ ನಿಮ್ಗೆ 100% ಕೊಡ್ತೀವಿ, ನಾವೇ ಗ್ಯಾರಂಟಿ ಅದಕ್ಕೆ. ಈ ಪ್ರಾಪರ್ಟಿ ಬಂದುಬಿಟ್ಟು 15x40 ಡೈಮೆನ್ಷನ್ ಏನು ನಮಗೆ ಸ್ಟಾರ್ಟಿಂಗ್ ವಿಡಿಯೋದಲ್ಲಿ ಹೇಳಿದೆ, 15x40 ಡೈಮೆನ್ಷನಲ್ಲಿದೆ. ಈ ಖಾತಾ ಅಂಡರ್ BBMPL ಬರುತ್ತೆ, ಈಸ್ಟ್ ಫೇಸಿಂಗು. ಸೊ ಯಾರೇ ಇಂಟ್ರೆಸ್ಟೆಡ್ ಆಗಿದ್ರು ಸ್ಕ್ರೀನ್ ಮೇಲೆ ಬರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ.